ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಜೈ ಬ್ರೋ, ಇದು ಬಿಗ್ ಬ್ರೋ ಫೋಟೋ ಹಾಕಿದ್ಯಾ? ಯಾಕೆ ಗೊತ್ತಿಲ್ಲ ಕಣಪ್ಪ. ಅರ್ಥ ನಮ್ಮಣ್ಣ ಡೈಲಿ ನೆನಪಾಗ್ತಾ ಇದ್ದಾನೆ ನನಗೆ, ಪದೇ ಪದೇ ನೆನಪಾಗ್ತಿದ್ದಾನೆ. ಅವ್ನು ನಮಗೆ ಮಾಡಿರೋ ಉಪಕಾರಕ್ಕೆ ಡೈಲಿ ಅವ್ನ ಫೋಟೋ ನೋಡಿ ಅವನ ಹತ್ರ ಆಶೀರ್ವಾದ ತಗೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ಐಡಿಯಾ. ಜೈ ಬ್ರೋ, ಬಿಗ್ ಬ್ರೋ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ನಿಂಗೆ ಯಾವಾಗಿಂದ ಬಂತು? ಹೇ ಏನು ಹಿಂಗಂದ್ಬಿಟ್ಟೆ? ಅದು ಯಾವತ್ತಿಗೂ ಇದ್ದಿದ್ದೆ ಕಣೋ. ಲೋ ನಮ್ಮ ಅಣ್ಣ ಕಣೋ, ಅವನ ಮೇಲೆ ಪ್ರೀತಿ ಅಭಿಮಾನ ಮಮತೆ ವಾತ್ಸಲ್ಯ ಯಾವಾಗ್ಲೂ ಇತ್ತು, ನನಗೆ ಸಿಕ್ಕಾಬಟ್ಟೆ ಇತ್ತು. ಆದ್ರೆ ಏನ್ ಮಾಡ್ಲಿ, ನಾನು ಸ್ವಲ್ಪ ಸಂಕೋಚ ಸ್ವಭಾವ ಅಲ್ವಾ, ತೋರ್ಸ್ಕೊತಿರ್ಲಿಲ್ಲ ಅಷ್ಟೇ, ಎಲ್ಲ ಒಳಗೆ. ನೋಡು ನೋಡೋ ಹೆಂಗ್ ಕಾಣಿಸ್ತಾನ ಅವನು. ನನಗೆ ಅವನ ಮುಖ ನೋಡ್ತಿದ್ರೇನೆ ಒಂಥರ ಸ್ಫೂರ್ತಿ ಅನ್ಸ. ಏಯ್ ಫ್ರೇಮ್ ಚೆನ್ನಾಗಿದೆ ಅಲ್ವಾ? ಕರೆಕ್ಟ್ ಆಗಿದೆ. ಡಿಸ್ಟೆನ್ಸು ಹೆಚ್ಚು ಕಡಿಮೆ ಅದು ಕರೆಕ್ಟ್ ಆಗಿದೆ ಕಣ. ಅದು ನನ್ನ ಗುರಿ ಅಂದ್ರೆ ಹೆಂಗೆ? ಅವ್ರನ್ನ ನೋಡ್ ಕೂಡ್ಲೆ ನನ್ಗೆ ಹೋದ್ ಜೀವ ಮತ್ತೆ ವಾಪಸ್ ಬಂದಾಗಾಯ್ತು. ಆದ್ರೆ ಆ ಜೀವನ ಮತ್ತೆ ನನ್ನ ಕೈಯಾರನೆ ತೆಗೆದ್ಬಿಟ್ಟೆ. ಅಕ್ಕರೆ ನನಗೆಲ್ಲ ನೆನಪೈತೆ, ಅರ್ಥನೂ ಆಗ್ತೈತೆ. ಆದ್ರೆ ನೀವು ಬಾವರ್ಗೆ ಮುಖ ಕೊಡ್ದಂಗೆ ಆ ಥರ ಹೇಳ್ಬಾರ್ದಾಗಿತ್ತು. ನೀವು ಮಾಡಿದ ತಪ್ಪು ಅಕ್ಕರೆ. ನನ್ಗೆ ಗೊತ್ತು ಮಲ್ಲಿ ನಾನು ಮಾಡಿದ ತಪ್ಪು ಅಂತ. ಆದ್ರೆ ಗೌತಮ್ ಅವರು ನನ್ನಿಂದ ದೂರ ಇರಬೇಕು, ಅವ್ರು ಸೇಫ್ ಆಗಿರ್ಬೇಕು. ಅದಕ್ಕೋಸ್ಕರ ನಾನು ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇರ್ತೀನಿ. ಸರಿ ಬಿಡಿ, ನೀವು ನಿಮ್ಮ ಹಠನ ಬಿಡಕ್ಕಿಲ್ಲ. ಹೌದು, ನೀವು ಭಾವನ ಎಲ್ಲಿ ನೋಡಿದ್ರಿ? ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಬೇಡ ಮೇಲೆ ಬೇಡ ಅಕ್ಕರೆ, ದಯವಿಟ್ಟು ಅಕ್ಕರೆ ಒಂದೇ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ. ಮಲ್ಲಿ ಪ್ಲೀಸ್ ಪ್ಲೀಸ್, ಆ ತಪ್ಪು ಮಾಡ್ತಾರೆ ನೀವು ಮಾಡಬೇಡ. ಇಲ್ಲಾಂದ್ರೆ ನೀನು ನನ್ನ ಜೊತೆ ಇದೆಯಾ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಕ್ಕರೆ ಆ ಥರ ಏನೂ ಆಗಕ್ಕಿಲ್ಲ, ನಾನು ಹತ್ರ ಏನೂ ಹೇಳಕ್ಕಿಲ್ಲ. ನನಗೆ ನೀವಿಬ್ರು ನನ್ನ ದೇವ್ರಿದ್ದಂಗೆ. ಬೀದಿಯಲ್ಲಿ ಬೀಳ್ತಿದ್ದು ನನ್ನ ಜೀವನನ ಸರಿ ಮಾಡಿದ್ದೆ ನೀವು. ಅಂಥ ಮನುಷ್ಯ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತೇಳಿ ಗೊತ್ತಾದ್ಮೇಲೂ ನಾನು ನೋಡ್ದೆ ಹೇಗಿರ್ಲಿ ಅಕ್ಕಾರೆ, ದಯವಿಟ್ಟು ಅಕ್ಕಾರೆ ಒಂದೇ ಒಂದ್ಸಲ ದೂರದಿಂದ. ಮಲ್ಲಿ ಪ್ಲೀಸ್ ಅರ್ಥ ಮಾಡ್ಕೊ. ನೋಡು, ಅವ್ರು ಇದೇ ಊರಲ್ಲಿದ್ದಾರೆ ಅಂದ್ರೆ ನಾಳೆ ನೀವಿಬ್ರು ಎದುರು ಬದರಾಗೋ ಪರಿಸ್ಥಿತಿ ಬಂದರೂ ಬರ್ಬೋದು. ಅವ್ರು ನಿನ್ಗೆ ಏನೇ ಕೇಳಿದ್ರು ನಾನು ಅವ್ರನ್ನ ಯಾಕೆ ಬಿಟ್ಟು ಬಂದೆ ಅನ್ನೋ ಸತ್ಯನ ನೀನು ಅವ್ರಿಗೆ ಹೇಳ್ಬಾರ್ದು. ನೀನು ಹೇಳಲ್ಲ ಅಂತ ನಂಗೆ ಮಾತ್ಕೊಡು. ನಾನು ಹೇಳಕ್ಕಿಲ್ಲ, ನನಗೆ ಗೊತ್ತು ನೀನು ಹೇಳಲ್ಲ ಅಂತ, ಬಟ್ ಪ್ಲೀಸ್ ನೀನು ಮಾತ್ಕೊಡು. ಯಾಕಂದ್ರೆ ಈ ರೀತಿ ಎಲ್ಲ ಕಟ್ಟಾಗ್ತಾ ಇದ್ದೀರಾ? ನಿನ್ ಭಾವ ಅವ್ರು ಸೇಫ್ ಆಗಿರ್ಬೇಕು ಅನ್ನೋ ಆಸೆ ನಿನಗಿಲ್ವಾ ಮಲ್ಲಿ? ಪ್ಲೀಸ್. ಸರಿ ಅಕ್ಕರೆ, ನಾನೇನು ಹೇಳಕ್ಕಿಲ್ಲ. ಆದ್ರೆ ನೀವು ಮಾಡಿದ ತಪ್ಪು. ಹೋಗಿ ಅಕ್ಕರೆ. ಜೈ ಬ್ರೋ, ಏನ್ ಮಾಡ್ತಾ ಇದೀಯ ನೀನು? ಬಿಗ್ ಬ್ರೋ ಫೋಟೋ ನೀನು ಲಾಕ್ಸಿ ತರ ಮಾಡೋದಕ್ಕೆ ಹೇಗೆ ಸಾಧ್ಯ ನೀನು? ದಿಸ್ ಇಸ್ ಟು ಮಚ್ ಜೈ ಬ್ರೋ. ಅವ್ನು ನಮ್ಮ ಅಣ್ಣ ಅನ್ನೋದು ನಮ್ಮ ಮರಿಬೇಡ. ದಡ್ಡ ದಡ್ಡ ದಡ್ಡ. ಯಾವ ಸೀಮೆ ಅಣ್ಣನೋ? ಅಣ್ಣ ಅನ್ನೋ ಟೈಟಲ್ ಇಟ್ಕೊಂಡು ಇಷ್ಟು ವರ್ಷ ನಮ್ಮ ಜೊತೆಗಿದ್ದ ಅನ್ನೋದು ಬಿಟ್ರೆ ಅವನೇ ನಮ್ಮ ಜೊತೆಲಿ ಹುಟ್ಟಿದ್ದ. ಅಣ್ಣ ಅನ್ನಕ್ಕೆ
ಅವನು ಸಪರೇಟ್ ಅಕೌಂಟ್. ನಮ್ಮೆಲ್ಲರ ಲೈಫಲ್ಲಿ ಬಂದಂತ ಔಟ್ ಆಫ್ ಸಿಲೆಬಸ್ ಚಾಪ್ಟರ್. ಸೊ ಅವನನ್ನ ಹಾಗೆ ಟ್ರೀಟ್ ಮಾಡ್ಬೇಕಲ್ವ? ಅವನು ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಿದ್ದ? ಬಾಯಲ್ಲಿ ತಮ್ಮಂದ್ರು ತಂಗಿಂದ್ರು ಅಂತ ಹೇಳ್ತಿದ್ನೆ ಹೊರತು ಎಕ್ಸಾಕ್ಟ್ ನಿಜವಾಗ್ಲೂ ನಮ್ಮನ್ನು ಹಾಗೆ ಟ್ರೀಟ್ ಮಾಡಿದ್ನೇನೋ ಯಾವತ್ತಾದ್ರೂ? ಅದು ಅವನ ಬುದ್ಧಿ. ಆದ್ರೆ ಒಂಥರ ಅಂತೂ ಕರೆಕ್ಟಾಗಿ ಟ್ರೀಟ್ ಮಾಡಿದಾನಪ್ಪ, ಅದ್ರಲ್ಲಿ ಸುಳ್ಳು ಹೇಳಂಗಿಲ್ಲ. ಸ್ಲೇವ್ಸ್, ಲಿಟ್ರಲಿ ನಮ್ಮನ್ನ ಅವನು ಸ್ಲೇವ್ಸ್ ತರ ಟ್ರೀಟ್ ಮಾಡಿದಾನೆ. ನೀನೇನೋ ಸಾಫ್ಟು ಇನ್ನೋಸೆಂಟು ನಿನಗೆ ಅರ್ಥ ಆಗ್ಲಿಲ್ಲ ಕಣ. ಆದ್ರೆ ನನಗೆ ಪ್ರತಿಯೊಂದು ಕ್ಲಿಯರ್ ಆಗಿ ಅರ್ಥ ಆಯ್ತು ಅವನು ಹೇಗೆ ಎಂತವನು ಅಂತ. ನೀನೇನೋ ಅಣ್ಣ ಅನ್ನೋ ಸೆಂಟಿಮೆಂಟಲ್ ಮಾತಾಡ್ತಿದ್ದಿ. ಪಾರ್ಥ, ಪ್ಲೀಸ್ ಒಂದೇ ಒಂದ್ಸಲ ಆ ಸೆಂಟಿಮೆಂಟ್ ಅನ್ನೋ ಟಿಂಟೆಡ್ ಗ್ಲಾಸ್ ನೀನೇನ್ ಹಾಕೊಂಡಿದ್ದೆ ಅದನ್ನ ಪಕ್ಕಕ್ಕಿಟ್ಟು ಕ್ಲಿಯರ್ ಐಸ್ ಅಲ್ಲಿ ನೋಡು. ಆವಾಗ ನಿನ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅವನು ಏನು ಅಂತ. ಬದಲಾಗೋ ಜನ್ಮನೇ ಅಲ್ಲ ಇದು. ಆ ಥರ ಎಲ್ಲ ಏನೂ ಇಲ್ಲ ಜೈ ಬ್ರೋ. ಬಿಗ್ ಬ್ರೋ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಯಾರಿಲ್ಲ ಅಂದಿದ್ದು, ನೋಡ್ಕೊಂಡ. ಆದ್ರೆ ಯಾರನ್ನ? ನಿಮ್ಗಳನ್ನ ಮಾತ್ರ. ಆದ್ರೆ ನನಗ ಮಾತ್ರ ಗೊತ್ತು ಇವನು ನನ್ನನ್ನ ಎಷ್ಟು ಹೀಯಾಳಿಸ್ತಿದ್ದ, ಎಷ್ಟು ಹಂಗಸ್ತಿದ್ದ, ಎಷ್ಟು ಕೀಳಾಗಿ ನೋಡ್ತಿದ್ದ ಅಂತ. ನಿಮಗ್ ಇವನು ಅಣ್ಣನೇ ಇರ್ಬೋದು, ಆದ್ರೆ ನನಗೆ ಯಾವತ್ತಿದ್ರು ಶತ್ರುನೇ. 600 ಕೋಟಿ ಸಾಲ ಮಾಡಿ ನಮ್ಗಳ ತಲೆಗೆ ಕಟ್ಬಿಟ್ಟು ಹೋದಲ್ಲ, ಅವಾಗ ತಮ್ಮಂದ್ರ ಸೆಂಟಿಮೆಂಟ್ ಎಲ್ಲ ಹೋಗಿತ್ತು? ಎಲ್ಲೋಗಿತ್ತು? ದೊಡ್ಡ ತ್ಯಾಗಮೂರ್ತಿ ಅಂತ ಲೇಬಲ್ ತಗೊಂಡು ಎಲ್ಲದನ್ನು ಬರ್ದ್ಕೊಟ್ಬಿಟ್ಟು ಬಿಸಾಕ್ಬಿಟ್ಟು ಹೋದಲ್ಲ, ಸಾಲದ ಬಗ್ಗೆ ಯಾಕೆ ಕೇಳಲಿಲ್ಲ? ಈಗ ಎಲ್ಲೋ ದೂರದಲ್ಲಿ ತಲೆ ಮರೆಸ್ಕೊಂಡು ಕೂತಿದ್ದಾನೆ. ಎಷ್ಟು ಹುಡುಕಿದ್ರು ಆಸಾಮಿ ಪತ್ತೆ ಇಲ್ಲ. ಒಂದು ಫೋನ್ ಕಾಲಿಗೆ ಸಿಗ್ತಾ ಇಲ್ಲ, ಒಂದು ಅಡ್ರೆಸ್ ಇಲ್ಲ, ವಗೇರ ವಗೇರ ಏನೂ ಇಲ್ಲ. ಹೀಗಾದ್ರೆ ಸಾಲನ ಹೇಗ್ ತೀರ್ಸೋದು? ಹೇಗೋ ತೀರ್ಸೋದು? ನಿಂಗೊಂದು ಹೆಲ್ಪ್ ಮಾಡಿದೀನಿ ಪಾರ್ಥ. ಫೋಟೋನ ನಾನೇ ರೆಡಿ ಮಾಡಿಸಿ ತಂದು ಹಾಕಿದ್ದೀನಿ. ಬೇಕಿದ್ರೆ ನೀನು ಫೋಟೋಗೆ ಯಾರು ಹಾಕೊಂಡು ಪೂಜೆ ಮಾಡು, ಆದ್ರೆ ನಾನು ಅಮೃತಧಾರೆ